ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬಿ ವ್ಲಾಗರ್ಸ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾನು ನನ್ನ ಬಗ್ಗೆ ಹೇಳಿದ್ದೆ ಅಲ್ಲ, ಇವತ್ತು ನನ್ನ ಬಗ್ಗೆ ಹೇಳೋದು, ಆದರೆ ಚೈಲ್ಡ್ಹುಡ್ ಬಗ್ಗೆ ಹೇಳುವಾಯ್ತಾ. ಅದರೊಟ್ಟಿಗೆ ನನಗೆ ಕೆಲವೊಂದು ಫ್ರೆಂಡ್ಸ್ಗಳಿರುತ್ತೆ ಇದ್ದಾರೆ ಇಲ್ಲಿ, ಅವರನ್ನು ಒಂದೊಂದು ವ್ಲಾಗಿನೊಟ್ಟಿಗೆ ಒಬ್ಬೊಬ್ಬರನ್ನು ಕರ್ಕೊಂಡು ಬರೋರು. ಇವತ್ತಿನ ನೋಡಿ ಅಂತ ನೀಲಪ್ಪ ಬೆಟಾ ಫಿಶ್ ಅಥವಾ ಫೈಟರ್ ಫಿಶ್ ಅಂತ ಹೇಳ್ತೇವೆ, ಅದರೊಟ್ಟಿಗೆ ಬಂದಿದ್ದೇವೆ ಆಯಿತಾ. ನೋಡ್ಲಿಕ್ಕೆ ಚೆಂದ ಉಂಟಲ್ಲ. ಸೊ ನಿಮ್ಮಲ್ಲಿ ಫಿಶ್ ಲವರ್ಸ್ ಇದ್ದರೆ ಹೇಳಿ, ಅಕ್ವೇರಿಯಂ ಫಿಶ್ ಲವರ್ಸ್. ನನ್ನ ಎರಡನೇ ಹಾಬಿ ಅಂದರೆ ಅಕ್ವೇರಿಯಂ ಫಿಶ್ಗಳನ್ನು ಸಾಕೋದಾಯ್ತು. 3-4 ವೆರೈಟಿ ಎದ್ದುಂಟು. ಸೊ ಇವತ್ತು ನಾನೆಂತ ಕವರ್ ಮಾಡುವ ಅಂತೇಳಿ ಚಿಂತಿಸಿದ್ದೇನೆ ಅಂತ ಹೇಳಿದರೆ, ನನ್ನ ಚೈಲ್ಡ್ಹುಡ್ ಬಗ್ಗೆ ಮಾತಾಡುವ ಅಂತೇಳಿ. ನಾನು ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಅಂತಂದರೆ, ನಾನು ಮಾತಾಡೋದು ತುಂಬ ಕಲಿಬೇಕು. ಸೊ ಅವತ್ತು ಕಲ್ತ್ಕೊಂಡಿದ್ದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಡಿಗ್ರಿ ಟೈಮಲ್ಲಿ. ಸೊ ಇನ್ನೂ ಸಹ ತುಂಬ ಮಾತಾಡಲಿಕ್ಕೆ ಕಲಿಬೇಕು. ಅಂದರೆ ಅವತ್ತು ಸ್ವಲ್ಪ ಆದರೂ ಕಲ್ತಿದ್ದೆ. ಅದು ಇಂಟ್ರೋಟಿಗೆ ಹೋಗಿ 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 ಇಂಟ್ರೋಟೇ ಆಗಿದ್ದೇನಾಯ್ತು, ಮಾತಾಡೋದೆಲ್ಲ ಕಮ್ಮಿ ಆಗಿದೆ. ಸೊ ನನ್ನ ಚೈಲ್ಡ್ಹುಡ್ ಬಗ್ಗೆ ಈ ಸಣ್ಣ ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆಯ್ತಂದ್ರೆ 5 ನಿಮಿಷದ ವಿಡಿಯೋದೊಳಗೆ ಮಾಡ್ತೇನೆ. ಎಲ್ಲರೂ ವಿಡಿಯೋ ಸಪೋರ್ಟ್ ಮಾಡಬೇಕಾಯ್ತಾ. ನನ್ನ ಚಾನಲ್ ಬಿ ವ್ಲಾಗರ್ಸನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡಿ, ಅದೇ ರೀತಿ ಫೇಸ್ಬುಕ್ಕಲ್ಲಿ ಸಹ ಹಾಕ್ತೇನೆ ಬಿ ವ್ಲಾಗರ್ಸ್ ಪೇಜಲ್ಲಿ. ಇಷ್ಟ ಆದರೆ ಅದರಲ್ಲಿ ಸಹ ಫಾಲೋ ಮಾಡಿ ಆಯಿತಾ. ಯೂಟ್ಯೂಬಲ್ಲಾದರೆ ಹತ್ತಿರಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ. ಆಲ್ರೆಡಿ ಈಗ 1 ನಿಮಿಷ ಇದು ಇರ್ಬೋದು, ಮಿನಿಷ ನಾನು ಬಿಗ್ ಬಾಸ್ ನೋಡ್ತೇನೆ. ಸೊ ರಕ್ಷಿತಾ ಫ್ಯಾನ್ ಆಯಿತಾ, ರಕ್ಷಿತಾ ಶೆಟ್ಟಿ ಅಂತ. ಓಕೆ, ನನ್ನ ಚೈಲ್ಡ್ಹುಡ್ಡಿಗೆ ಹೋಗುವಾಯ್ತಾ. ನಾನು ಹುಟ್ಟಿದ್ದು ಬಂದು ಪೆರ್ಲಾ ಅಂತ ಹೇಳೋ ಪ್ಲೇಸ್. ಪೆರ್ಲಾ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಎಲ್ಲಿ ಅಂದರೆ, ಯಾವತ್ತಿದ್ರೂ ಸಹ ಅದು ಪೆರ್ಲಾ. ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟ ಅದೆಲ್ಲ ಇರ್ಬೋದು, ಆದರೆ ಯಾವತ್ತೂ ಒಂದು ಕಂಫರ್ಟ್ ಝೋನಲ್ಲಿರೋ ಪ್ಲೇಸ್ ಅಂದರೆ ಪೆರ್ಲಾ ಆಯಿತಾ. ಪೆರ್ಲಾದಲ್ಲಿ ಅಂದರೆ ಕಾಸರಗೋಡಲ್ಲಿ ಹುಟ್ಟಿದ್ದು. 1998ರಲ್ಲಿ ಹುಟ್ಟಿದೆ. 98ರಲ್ಲಿ ಹುಟ್ಟಿದ್ದು. ನನ್ನ ಅಪ್ಪ ಒಂದು ಜನಾರ್ದನ ಆಚಾರ್ಯ ಅಂತ, ಅಮ್ಮ ಚಂದ್ರಿಕಾ ಅಂತೇಳಿ. ನನ್ನ ಪ್ಯಾರೆಂಟ್ಸ್ ಅಥವಾ ಅಪ್ಪ ಅಮ್ಮನಿಗೆ ನಾನು ಲೇಟಾಗಿ ಹುಟ್ಟಿದ ಮಗ ಆಯಿತಾ. ಸಾಮಾನ್ಯ 10 ವರ್ಷ ಕಳೆದು ಹುಟ್ಟಿದ ಮಗು. ಸೊ ಮಾರ್ಚ್ ಅಲ್ಲಿ ಹುಟ್ಟಿದೆ. 21 ಡೇಟ್ ಆಫ್ ಬರ್ತ್ ಅಂತೇಳಿ ಮೆನ್ಷನ್ ಮಾಡಬೇಕಾದ್ರೆ, ತುಂಬ ಲೇಟಾಗಿ ಹುಟ್ಟಿದ್ರಿಂದ ಅಪ್ಪ ಅಮ್ಮನಿಗೆ ನಾನು ಭಯಂಕರ ಪ್ರೀತಿಯು ಇದ್ದ ಮಗ ಆಯಿತಾ. ಎಲ್ರಿಗೂ ಪೇರೆಂಟ್ಸ್ಗಳಿಗೆ ಮಕ್ಕಳು ಇಷ್ಟ ಇರ್ತಾರೆ, ಆದರೂ ನಾನು ಸ್ವಲ್ಪ ಸ್ಪೆಷಲ್ ಆಗಿದ್ದೆ ಆಯಿತಾ ಅಪ್ಪ ಅಮ್ಮನಿಗೆ. ಸಣ್ಣದಿರುವ ಕ್ಲಾಸ್ ಅಥವಾ ಎಲಿಮೆಂಟ್ರಿ ಸ್ಕೂಲ್ ಲೆವೆಲ್ ಅಂತ ಹೇಳ್ತಾವಲ್ಲ, ನಮ್ಮಲ್ಲಿ ಪೆರ್ಲಾದಲ್ಲಿ SNHS ಪೆರ್ಲಾ ಅಂತ, ಶ್ರೀ ಸತ್ಯನಾರಾಯಣ ಹೈಸ್ಕೂಲ್ ಪೆರ್ಲಾ. ತುಂಬ ಹಿಸ್ಟ್ರಿ ಇದ್ದ ಸ್ಕೂಲ್ ಆಯಿತಾ. ನಿಮ್ಮಲ್ಲಿ ಯಾರಾದರೂ ಪೆರ್ಲಾ ಶಾಲೆಗೆ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಸೊ ನನ್ನ ಮೇನ್ ಉದ್ದೇಶ ಈ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕೆ ಕಲಿಬೇಕು ಅಂತ 1ರಿಂದ 10ರವರೆಗೆ ಸತ್ಯನಾರಾಯಣ ಹೈಸ್ಕೂಲಿಗೆ ಹೋದಾಯ್ತು. ನಾನು ಸಣ್ಣದಿರುವಾಗೆಲ್ಲ ಆ್ಯಕ್ಟಿವ್ ಆಗಿದ್ದೆ ಫುಲ್ಲು. ನನ್ನ 1ರಿಂದ 10ರವರೆಗೆ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತು. ಈಗ ಆಲ್ರೆಡಿ 1 ನಿಮಿಷ ಆಗಿರ್ಬೋದು. ಈ ಅಪ್ಪ ಅಮ್ಮನಿಗೆ ಇದು ಒಂದೇ ಮಗ ಅಲ್ಲ. ಸೊ ಇದು ಸಣ್ಣದಿರುವಾಗ ಫುಲ್ ಆ್ಯಕ್ಟಿವ್ ಆಗಿದ್ದೆ ಆಯಿತಾ. ನಾನು ಸಣ್ಣದ್ರಿಂದ ಇಷ್ಟರವರೆಗೆ ತೆಗೆದ್ರೆ ಸ್ಕೂಲ್ ಇದರಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಥವಾ ಶಾಲಾ ಪಾಠ ಇದರಲ್ಲಿ ಒಳ್ಳೆ ಹುಷಾರಿದ್ದಾಯ್ತಾ. ಸೊ ನನ್ನ ಪ್ರಕಾರ ಒಂದು ಟಾಪ್ ಸ್ಟೂಡೆಂಟ್ ಅಲ್ಲಾದರೂ ಮಿಡಲ್ ಆಗಿ 70% ಆ ರೀತಿ. 1ರಿಂದ ನಾನು ಡಿಗ್ರಿವರೆಗೆ ತೆಗೆದು ಒಂದು ಪೇಪರ್ ಸಹ ಫೇಲ್ ಆಗಲಿಲ್ಲ. ಸೊ ಒಳ್ಳೆ ಬುದ್ಧಿಜೀವಿಯಾಗಿ ಆಯಿತಾ ಕಲಿಬೇಕು ಅಂತ ಇದ್ದೆ. ಮ್ಯಾಥ್ಸಲ್ಲಿ ಸ್ವಲ್ಪ ಹಿಂದೆ, ಬಾಕಿ ವಿಷಯದಲ್ಲೇ ಸ್ವಲ್ಪ ಹುಷಾರಿದ್ದೆ ಆಯಿತಾ. ಹಾಗೆ ಪೆರ್ಲಾ ಶಾಲೆಯಲ್ಲಿ ನಾನು ನನ್ನ ಅಪ್ಪ ಮರದ ಕೆಲಸ ಮಾಡೋದಾಯ್ತಾ, ಕಾರ್ಪೆಂಟರ್ ಅಂತ ಹೇಳ್ತೇವಲ್ಲ. ಅಮ್ಮ ಬೀಡಿ ಕಟ್ಟಿಕೊಂಡಿದ್ರು ಆಯಿತಾ. ಸೊ ಅಮ್ಮ ಅಪ್ಪ ಸಹ ಹಾಗೆ ನನಗೆ ಅಂದರೆ ತುಂಬ ಹೊಡೆದೆಲ್ಲ ಇದು ಮಾಡಿದ್ದಾರೆ ಆಯ್ತು. ನಂಗೆ ಪೆಟ್ಟೆಲ್ಲ ಒಳ್ಳೆ ಸಿಕ್ಕಿದೆ ಸಣ್ಣದಿರುವಾಗ.
ಇದು 5ನೇ ಕ್ಲಾಸ್ನವರೆಗೂ ಸಹ ಸ್ಪೋರ್ಟ್ಸಲ್ಲೆಲ್ಲ ಹುಷಾರಿದ್ದ ಆಯಿತಾ. ಓಡೋದ್ರಲ್ಲಿ ನಮ್ಮಲ್ಲಿ ಫಸ್ಟ್ ಸೆಕೆಂಡ್ ನಾವೇ 1ರಿಂದ 5ರವರೆಗೆ. ಸಂದೇಶ್ ಅಂತ ಹೇಳುವ ಕ್ಲಾಸ್ಮೇಟ್ ಇದ್ದವ ಫಸ್ಟ್ ಆದರೆ ಸೆಕೆಂಡ್ ನಾನು ಆ ರೀತಿಯಾಗಿದ್ದೆ ಆಯಿತಾ. ನಾನು 3ನೇ ಕ್ಲಾಸಿಂದ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತೇನೆ. ಅದೊಂದೊಂದು ನಾನು ಇಷ್ಟವರೆಗೆ ಕಲ್ತದ್ರಲ್ಲಿ ಬೆಸ್ಟ್ ವಿಷಯ ಅಂದರೆ, ನಾನು ಕೆಲಸಕ್ಕೆ ಹೋಗಿ 3ನೇ ಕ್ಲಾಸಿಂದ ಶುರು ಮಾಡಿದ್ದೇನೆ. ಪೇಪರ್ ಹಾಕಲಿಕ್ಕೆ ಶುರು ಮಾಡಿದೆ. ಬೆರಳದಲ್ಲಿ ಬಾಲಣ್ಣ ಅಂತ ಹೇಳಿದ್ದಾರೆ. ಸೊ ಅವರಲ್ಲಿ ಶುರು ಮಾಡಿದ ನಂತರ ಗೋಪಿನಾಥ ಪೈ ಹೇಳಿ ನನ್ನ ಬೆರಳದ ಬೆಸ್ಟ್ ಫ್ರೆಂಡ್ಗಳಲ್ಲಿ ಈಗ ಅವತ್ತಿಂದ ಇವತ್ತಿನವರೆಗೆ ಅಂದರೆ ಪೈಗಳು. ನಾನೆಲ್ಲಿ ಯಾವತ್ತೂ ಸಹ ಪ್ರತಿ ಸಲ ಹೋಗುವಾಗ ಸಹ ಪೇಪರ್ ಪೈಗಳು ಅಥವಾ ಗೋಪಿನಾಥ ಪೈಗಳು ಅಂತ ಹೇಳ್ತಾರೆ. ಸೊ ಅಲ್ಲಿ ಕೆಲಸಕ್ಕೆ ಹೋಗಿದ್ದೆ. ಅಂದರೆ 3ರಿಂದ 4, 5ರವರೆಗೆ ಬಾಲಣ್ಣನಲ್ಲಿ ಮತ್ತು ಪೇಪರ್ ಪೈಗಳಲ್ಲಿ. ಅದರೊಟ್ಟಿಗೆ ಸಹ ನಾನು ಮನೆ ಹತ್ತಿರ ಒಬ್ಬರು ಪದ್ಮನಾಭ ಪೈಗಳು ಅಂತ ಇದ್ದಾರೆ. ಸೊ ಅವರಲ್ಲಿ ನಾನು ಹಾಲು ಹಾಕ್ಲಿಕ್ಕೆ ಸಹ ಹೋಗಿಕೊಂಡಿದ್ದೆ ಆಯಿತಾ. ಸೊ ಸಣ್ಣದಿರುವಾಗಲೇ ಸಣ್ಣ ರೀತಿಯಲ್ಲಿ ಇನ್ಕಮ್ ಮಾಡಿಕೊಂಡೆಲ್ಲ ಬಂದ ಜನ ಆಯಿತಾ. ಈ ರೀತಿಯಾಗಿ ಸ್ಕೂಲು ಸ್ಟಡೀಸ್ ಎಲ್ಲ ಹೋಗಿಕೊಂಡಿತ್ತು. ಸ್ಪೋರ್ಟ್ಸಲ್ಲಿ ಸಹ ಹುಷಾರಿದ್ದೆ. ಈ ರೀತಿಯಾಗಿ ಒಂದು 5ನೇ ಕ್ಲಾಸ್ವರೆಗೆ ನಾನು ಬಂದೆ ಆಯಿತಾ. ಈ ರೀತಿಯಾಗಿ 5ನೇ ಕ್ಲಾಸ್ವರೆಗೆ ಬಂದೆ. ವಿಡಿಯೋ ಇವತ್ತು ಒಂದು 6, 7ನೇ ಕ್ಲಾಸ್ನವರೆಗೆ ಮುಟ್ಟಿದೆ ಆಯಿತಾ. ಸೊ ಮೇಯ್ನು ನಾನು ಫೇಸ್ ಮಾಡಿಕೊಂಡಿದ್ದ ವಿಷಯ ಅಂದರೆ ಈ ಕಲರ್ ಆಯಿತಾ. ಸ್ವಲ್ಪ ಬಿಳಿಯಲ್ಲ ನಾನು, ಅದರಿಂದ ಅದು ಸಣ್ಣ ಮಕ್ಕಳಿಗೆ ಭಯಂಕರ ವಿಷಯ ಆಗಿರ್ತದೆ. ನಾನು ಕರಿಯ ಅಂತೆಲ್ಲ ಹೇಳೋದು, ಅದು ಸಣ್ಣ ಇರುವಾಗ ತುಂಬ ಫೇಸ್ ಮಾಡಿದ್ದೇನೆ. ತುಂಬ ಬೇಜಾರಾದ ಒಂದು ವಿಷಯ ಆಯಿತಾ. ಇಲ್ಲಿಗೆ ನಾನು ಮುಗಿಸ್ತೇನೆ ಆಯಿತಾ. ಆಲ್ರೆಡಿ 6-7 ನಿಮಿಷ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಕಂಟೆಂಟ್ ಎಂತ ಗೊತ್ತಿಲ್ಲ, ನನಗೆ ಮಾತಾಡಲಿಕ್ಕೆ ಈ ರೀತಿಯಾಗಿ ಕಲಿತಾ ಇದ್ದೇನೆ. ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬೈ 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 ಬೈ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ನನ್ನ ವಿಷಯವನ್ನು ನಾನು ಹೇಳಿಕೊಂಡು ಕಲಿತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬೈ 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 ಬೈ. ಇದು ನಮ್ಮ ನೀಲಪ್ಪ ನೋಡಿ ಅಂತೆ. ಫುಲ್ ಮೂನ, ಹಾಫ್ ಮೂನ, ನನಗೆ ಕೆಲವೊಂದು ನಾಲೆಜ್ ಎಲ್ಲ ಇರೋದು ಸ್ವಲ್ಪ ಸಣ್ಣ ನಾಲೆಜ್ ಉಂಟಾಯ್ತು. ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಾಗ ಇನ್ನು ಸ್ವಲ್ಪ ಫ್ರೆಂಡ್ಸ್ಗಳಿರ್ತಾರೆ, ಅವರನ್ನು ಕರ್ಕೊಂಡು ಬರ್ತೇನೆ. ಬೈ 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 ಬೈ.